ಬಿಜೆಪಿಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದರಿಂದ ವಿಜಯಪುರ ಜಿಲ್ಲೆ ಇಂಡಿಯಲ್ಲೂ ಕೂಡ ಸಾಕಷ್ಟು ಪ್ರತಿಭಟನೆ ಆಕ್ರೋಶ ಭುಗಿಲೆದ್ದಿದೆ. ಅಭಿಮಾನಿಗಳಿಂದ ಹಾಗೂ ಬೆಂಬಲಿಗರಿಂದ ಯತ್ನಾಳ್ ಬಣ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹಾಗೆ ಈಗ ವಿಜಯಪುರದಲ್ಲೂ ಕೂಡ ಇದೇ ರೀತಿ ಮುಂದುವರೆದಿರುವಂಥದ್ದು. ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೀತಾ ಇದೆ. ಪಂಚಮಸಾಲಿ ಸಮಾಜದ ಮುಖಂಡರು ಯತ್ನಾಳ್ ಬೆಂಬಲಿಗರಿಂದ ಹೋರಾಟ ಆರಂಭಗೊಂಡಿರುವಂಥದ್ದು. ಜಿಲ್ಲೆಯ ಮೂಲೆ ಮೂಲೆಯಿಂದ ಆಗಮಿಸಿದ ಪಂಚಮಸಾಲಿ ಸಮಾಜದ ಮುಖಂಡರು, ಕಾರ್ಯಕರ್ತರು, ಯತ್ನಾಳ್ ಬೆಂಬಲಿಗರು, ಬಿಜೆಪಿಯಲ್ಲಿರುವ ಯತ್ನಾಳ್ ಬಣದ ಮುಖಂಡರು ಕೂಡ ಭಾಗಿ. ಗಾಂಧಿ ವೃತ್ತದಲ್ಲಿ ಪೊಲೀಸ್ ಠಾಣೆ ಎದುರೇ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಕಲಬುರಗಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಅವ್ರು ಹಿಂದೂ ಹುಲಿ ರೀ, ಅದು ಅಲ್ಲದೆ ನಿಷ್ಠಾವಂತ ಅಧಿಕಾರಿ ಅವ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು, ಯಾವ ರೀಸನ್ ಉಚ್ಚಾಟನೆ ಮಾಡಿದ್ರು? ಎಲ್ಲ ಕುಟುಂಬ ರಾಜಕಾರಣದ ಕುತಂತ್ರ ಅದ ರೀ ಸರ್. ಅವ್ರು ಎಷ್ಟೋ ಜನಕ್ಕೆ ಉದ್ಯೋಗಗಳನ್ನು ಕೊಟ್ಟಾರ, ಎಷ್ಟೋ ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಕರ ಎಲ್ಲರ ಜೊತೆ ನಿಂತಾರ. ಅಂತ ನಿಷ್ಠಾವಂತ ಅಧಿಕಾರಿಯನ್ನ ಈ ಉಚ್ಚಾಟನೆ ಮಾಡಿ ಎಷ್ಟೋ ಮನೆಯನ್ನು ಸರ್ವನಾಶ ಮಾಡತ್ತಾರ. ದಯಮಾಡಿ ಇದನ್ನ ಇಲ್ಲೇ ನಿಲ್ಲಿಸಿ ನಾವು ಹೈಕಮಾಂಡಿಗೆ ಏನು ವಿನಂತಿ ಮಾಡ್ಕೋತೀವಿ ಅಂತಂದ್ರೆ, ದಯಮಾಡಿ ಅವ್ರನ್ನ ಹೊಳ್ಳಿ ಏನದು ಅವ್ರ ನಮ್ಮ ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೋಬೇಕಂತ ವಿನಂತಿ ಮಾಡ್ಕೋತೀವಿ. ಇದು ನನ್ನ ಕಳಕಳಿಯ ವಿನಂತಿ ರೀ ಸರ್. ಹಾಂ ರೀ ಸರ್, ನೋವಾಗೈತಿ. ಎಷ್ಟೋ ಜನ ಕಾರ್ಯಕರ್ತರು ನೋವೊಳಗಿದ್ದಾರೆ, ಪ್ಲಸ್ ಎಷ್ಟೋ ಜನ ರಾಜೀನಾಮೆ ಕೊಟ್ಟಾರ. ಆಮೇಲೆ ನಾವು ಎಷ್ಟೋ ಜನ ಉದ್ಯೋಗ, ಅವರಿಂದನೇ ನಮಗೆ ಉದ್ಯೋಗ ಮತ್ತು ನಮ್ಮ ಮನೆಗಳನ್ನು ನಡೀತಾ ಇದ್ದಾವೆ ಸರ್ ಈ ಪ್ರೆಸೆಂಟ್. ಅಂತ ನಿಷ್ಠಾವಂತ ಅಧಿಕಾರಿಯನ್ನ ಉಚ್ಚಾಟನೆ ಮಾಡೋದು ಇದು ತಪ್ಪು ಸರ್. ಸರ್ ಇದ್ರ ಸಂಬಂಧ ಶಿವಲೀಲಾ ಅಂತರ್ಗೊಂಡು ಅಂತಂದ್ರಿ ಸರ್.